ಇಲ್ಲ, ಇವತ್ತ ಸಿ.ಪಿ. ಯೋಗೇಶ್ವರ್ ಅವರು ನನ್ನ ಕ್ಷೇತ್ರದಲ್ಲಿ ಚಿತ್ರೀಕರಣ ಮಾಡ್ಲಿಕ್ಕೆ ಬಂದಿದ್ರು. ನಾನು ಅದಕ್ಕೆ ಬೆಂಬಲವಾಗಿ ಸ್ಥಳೀಯವಾಗಿ ಏನ್ ಅರೇಂಜ್ಮೆಂಟ್ ಮಾಡಬೇಕು ಅದೆಲ್ಲ ವ್ಯವಸ್ಥೆ ಮಾಡಿ ಬಹಳ ಒಳ್ಳೆ ಚಿತ್ರ. ಉತ್ತರ ಕರ್ನಾಟಕ ನೀರಾವರಿ ಸಮಸ್ಯೆ ಇರ್ಬೋದು, ಆಮೇಲೆ ಗುಳೆ ಹೋಗ್ತಕ್ಕಂಥದ್ದು ಇರ್ಬೋದು, ಇಂಥ ಕೆಲವೊಂದು ಐಡಿಯಾಲಜಿ ಮೇಲೆ ಅವರು ಪಿಕ್ಚರ್ ಅನ್ನ ತೆಗಿಯಾಕತ್ತಾರ. ಅದಕ್ಕೆ ಚಿತ್ರೀಕರಣ ಮಾಡ್ಲಿಕ್ಕೆ ನಾನು ಬೆಂಬಲವನ್ನ ಕೊಟ್ಟೇನೆ ಅನ್ನುವಂತ ಮತ್ತೊಂದು ಹೇಳಿಕೆ ಬಯಸ್ತಾರೆ. ಇದ್ರ ಕೂಡ ನಾನು ಹೇಳ್ತಕ್ಕಂಥದ್ದು ರೈತ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ. ಕಳೆದ 35 ವರ್ಷ ನನ್ನ ಜೀವನ ಹೆಂಗವಾಗಿದೆ. ಆದಾಯ ಕೆಲಸ ಪಟ್ಟರಿ ಅವತ್ತು ಏನು ಹುಟ್ಟಾಕೊಂಡು ಇವತ್ತಿಗೂ ಕೂಡ ಬಂದಿರಿ. ಆದ್ರೂ ಒಂದು ಇವತ್ತೇನದಕ್ಕೆ ಮೊದ್ಲಿಗೆ ನಾ ಈಗ ಅದು ರಿಯಾಕ್ಟ್ ಮಾಡಿದೆ. ಆದಾಯ ಕೆಲಸ ಪಟ್ಟರಿ ಯೋಜನೆಗೆ ವನ್ಯಜೀವಿ ಮಟ್ಟಿನ ಬೇಗನೆ ಅನುಮತಿ ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ಇವತ್ತೇನ್ ನಡೆದಂತ ರೈತ ಪರ ಹೋರಾಟದಲ್ಲಿ ಎಲ್ಲರಿಗೂ ಕೂಡ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಒಂದ್ ಸೆಕೆಂಡ್ ನಮ್ಮವ್ರಿಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಲಾಠಿ ಮಾಡಿದಂತ ವ್ಯವಸ್ಥೆ ನೋಡೇ ನಾವು. ಯಾರು ಲಾಠಿ ಚಾರ್ಜ್ ಮಾಡ್ಯಾರ ಅವ್ರೆಲ್ಲರೂ ಮನೆಗೆ ಹೋಗ್ಯಾರ. ಇವತ್ತ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಇವತ್ತ ಪ್ರಧಾನರು ಯಾಕೆ ರಾಜೀನಾಮೆ ಕೊಡ್ಬಾರ್ದು? ಅಚ್ಚಾಕ ಹಿಡಿಬೇಕು ಅವರು. ಇಡೀ ದೇಶಕ್ಕೆ ಒಂದು ಕೆಟ್ಟ ವ್ಯವಸ್ಥೆ ಆಯ್ತು, ಅದನ್ನ ಅನುಭವಿಸ್ಕೊಳಕ್ ಆಗೋದಲ್ಲ. ಅದಕ್ಕೆ ಇವತ್ತು ಅವ್ರು ತಕ್ಷಣ ರಾಜೀನಾಮೆ ಕೊಡ್ಬೇಕಿತ್ತು. ಮತ್ ಇವತ್ತು ಯುವಕರ ಮೇಲೆ ಏನ್ ಲಾಠಿ ಚಾರ್ಜ್ ಮಾಡ್ಯಾರ, ಕೇಂದ್ರ ಸರ್ಕಾರ ಅದ್ರ ಹೊಣೆ ಹೊರಬೇಕು, ಪ್ರಧಾನಮಂತ್ರಿಗಳು ಅದ್ರ ಹೊಣೆ ಹೊರಬೇಕಾಗತ್ತೆ. ಇವತ್ತು ಇಂಥ ವ್ಯವಸ್ಥೆಯಲ್ಲಿ ತಂದ್ಬಿಟ್ರೆ ದೇಶನ ಎಲ್ಲಿಗೆ ಹೋಗುದು? ನಾವು ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರಿ. ನೀವು 14 ವರ್ಷ ಅಂತ ಅಧಿಕಾರಕ್ಕೆ ಬಂದು 28 ಕೋಟಿ ಉದ್ಯೋಗ ಕೊಡ್ಬೇಕಿತ್ತು. ಎಲ್ಲಿ ಕೊಡಕ್ ಸಾಧ್ಯ ಆಗಿದೆ? ಅದಕ್ಕೆ ನಮ್ಗೆ ಇರ್ತಕ್ಕಂಥ ಗುರಿ ಒಂದ, ಯಾವುದೇ ಪರಿಸ್ಥಿತಿಯೊಳಗ ಯುವಕರಿಗೆ ತೊಂದರೆ. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗಿರ್ಬೋದು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಆಗಿ ಇಮಿಡಿಯೇಟ್ ಆಗಿ 1 ವರ್ಷದಲ್ಲಿ 72,000 ಉದ್ಯೋಗಗಳನ್ನ ಭರ್ತಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಮತ್ ನೀವ್ ಯಾಕೆ ತಗೊಳುದಿಲ್ಲ? ರೇಡಿಯೋದಾಗ ಎಷ್ಟು ಖಾಲಿ ಅದಾವು, BSNL ದಾಗ ಎಷ್ಟು ಖಾಲಿ ಅದಾವು, ಬೇರೆ ಬೇರೆ ಕೇಂದ್ರ ಸರ್ಕಾರದ ಕೆಳಗಿರ್ತಕ್ಕಂಥ ಉದ್ಯೋಗಗಳು ಎಷ್ಟು ಖಾಲಿ ಅದಾವು? ನೀವೊಂದ್ ಬಾರಿ ತುಂಬ ನೋಡೋದು ದೇಶದಾಗ ಎಲ್ಲ ಕಡೆ. ಅದು ಮಾಡ್ದೇ ಇದ್ರೆ ಮಾಡ್ಕೊತ ಕೊಡೋದು ಒಳ್ಳೇದಲ್ಲ. ಹೆಂಗಿದ್ರು ಜನ ನಮ್ಮ ಪರವಾಗಿದ್ರೆ ದಯವಿಟ್ಟು ತಿಳ್ಕೊಬೇಡಿ. ಒಂದ್ಸಲ ಕಾಲಚಕ್ರ ಉಲ್ಟಾ ಆದ್ರೆ ಎಲ್ಲ ಉಲ್ಟಾ ಆಗತ್ತ. ಇಡೀ ವಿರೋಧ ಪಕ್ಷಗಳು ಮಾನ್ಯ ಒಂದಾಗಿ ಹೊರಗಡೆ ಬಂದು ಅದಕ್ಕೆ ಅಂತ ವ್ಯವಸ್ಥೆ ಆಗ್ಬಾರ್ದು. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ನಡಿಬೇಕು, ಯುವಕರ ಪರವಾಗಿ ನಿರ್ಧಾರ ಮಾಡ್ಬೇಕು. ಲಾಠಿ ಚಾರ್ಜ್ ಮಾಡಿದಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ಜವಾಬ್ದಾರಿ ತಗೋಬೇಕು. ಸರ್, ಇನ್ನೊಂದೆರಡು ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ ಸರ್. ನಾನು AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಲ್ಲಾ ಮುಖಂಡರಿಗೆ ಮನವಿ ಮಾಡಿ ಬಂದೆ ಹೋಗಿ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಮನವಿ ಮಾಡಿ ರೈತ ಕೋಟಾದಲ್ಲಿ ಏನಾದ್ರು ಅವಕಾಶ ಕೊಟ್ರೆ ನನಗ್ ಕೊಡ್ರಿ ಅಂತ ಮನವಿ ಮಾಡಿದ್ವಿ. ಕೊಡುದು ಬಿಡುದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಾನು ರೈತ ಪರ ಹೋರಾಟ ಮಾಡೋದ್ರೊಳಗೆ ಎಲ್ಲಿಯೂ ಕೂಡ ಹಿಂದ್ ಸರಿಯಾಗಿಲ್ಲ. ಅದಕ್ಕೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪದೇ ಪದೇ ನಾನು ಅದಕ್ಕೆ ರಿಯಾಕ್ಟ್ ಮಾಡಿ ನಾನು ಮಂತ್ರಿ ಮಾಡ್ರಿ ಅಂತ ಹೇಳ್ಕೊಳಕ್ಕೂ ನನಗೊಂಥರ ಆಗುತ್ತೆ. ಅದಕ್ಕೆ ಅವಕಾಶ ಕೊಡ್ಲಿ, ಸಮರ್ಥವಾಗಿ ಕೆಲಸ ಮಾಡಿಕೊಡ್ತೀನಿ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರೋದ್ರಿಂದ ಒಂದು ಬಾರಿ ಕೃಷಿ ಸಚಿವ ಮಾಡಿದ್ರೆ ನಾನು ಅವರಿಗೆ ವಿಶೇಷವಾದಂತ ಅಭಿನಂದನೆಗಳು ಸಲ್ತೀನಿ. ಅವಕಾಶ ಕೊಟ್ಟು ಮಾಡಿ, ಇಲ್ಲಿಗೆ ಯಾರನ್ನ ಮಾಡಿದ್ರು ಕೂಡ ಅವ್ರು ಕೂಡ ಸಹಕಾರ ಮಾಡ್ತೀವಿ. ಇದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅವ್ರು ಯಾರು ಮಾಡಿದ್ರು ಸಹಕಾರದಿಂದ ನೀಡ್ಕೊಂಡು ಹೋಗ್ತಾರೆ.